श्रीगुरुभ्यो नमः। लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। श्रीगुरुभ्यो नमः। ಆಯ್ತಲ್ವಾ? ತಥೋಕ್ತಂ ತಂತು ತಂತುಭ್ಯಃ ಅನ್ಯಃ ಪಟಃ ಸಾಕ್ಷಾತ್ ಕಸ್ಯ ದೃಷ್ಟಿಪಥಂ ಗತಃ. ಹಾಗೆ ಅಂತ ಅದಾದ ಮೇಲೆ ಅಥೋ ಗುಣಾದಯಃ ಅಂತ. ಅತಃ ಗುಣಾದಯಃ ಸಿಕ್ತಪ್ಪ? ಸಿಕ್ತದೆ. ವಸ್ತು ಸ್ವರೂಪತ್ವಾತ್ ನ ಪೃಥಕ್ ಕಲ್ಪಿತ ಇತಿ ಸ್ಥಿತಂ ತದುಕ್ತಂ ಕಾರ್ಯಕಾರಣಯೋಶ್ಚೈವ ತಥೈವ ಗುಣತದ್ವತೋಃ ಕ್ರಿಯಾಭೇದತೋಶ್ಚೈವ ತಥಾ ಜಾತಿವಿಶೇಷಯೋಃ ವಿಶಿಷ್ಟ ಶುದ್ಧ್ಯೋಶ್ಚೈವ ತಥೈವ ಅಂಶಾಂಶಿನೋರಪಿ. ಹಾಗೆ ಅಂತ ಅಂದ್ರೆ ಈ ರೀತಿಯಾಗಿ ಹಿಂದೆ ಹೇಳಿದಂಗೆ ಗುಣಾದಿಗಳು ವಸ್ತುವಿನ ಸ್ವರೂಪವೇ. ಅದರಿಂದ ಪ್ರತ್ಯೇಕವಾಗಿ ಅದನ್ನ ಗಣನೆ ಮಾಡಲಿಲ್ಲ. ಹಾಗೆಂಬ ಅದಕ್ಕಾಗಿ ಇಷ್ಟು ವಿವರವನ್ನ ಹೇಳಿದ್ರು. ದ್ರವ್ಯವನ್ನು ಮಾತ್ರ ನೀವು ಯಾಕೆ ಹೇಳ್ತೀರಿ, ಅಭಾವವನ್ನೇ ಹೇಳಿದ್ರಿ, ಆದ್ರೆ ಗುಣ ಕರ್ಮ ಅದ್ರ ಬಗ್ಗೆ ಎಲ್ಲ ನೀವು ಏನು ವಿಚಾರವೇ ಹೇಳಿಲ್ಲಲ್ಲ. ಹಾಗೆಂಬ ಅದಕ್ಕಾಗಿ ನೋಡಿ, ನೀವು ಕೇಳ್ತೀರಿ ಯಾಕೆ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ ಅಂತ. ಅದಕ್ಕೆ ಇದೇ ನೋಡಿ ಆನ್ಸರ್. ಹಿಂದೆ ದ್ರವ್ಯಗಳ ಅಭಾವಗಳ ಬಗ್ಗೆ ವಿಚಾರ ಮಾಡಿದೀವಿ, ಅದರ ಗುಣ ಕ್ರಿಯಾ ಜಾತಿ ಇದರ ಬಗ್ಗೆ ಎಲ್ಲ ಹೇಳಿಲ್ಲಲ್ಲ ನೀವು. ಆದ್ರೆ ನೈಯಾಯಿಕರು ತಮ್ಮ ತರ್ಕ ಸಂಗ್ರಹದಲ್ಲಿ ಅದನ್ನೆಲ್ಲ ಪೃಥಕ್ಕಾಗಿ ವಿಭಾಗ ಮಾಡಿ ಇಟ್ಟಿದ್ದಾರೆ. ನೀವು ಅದನ್ನೆಲ್ಲ ಹೇಳಿಲ್ಲಲ್ಲ. ಹಾಗೆಂದ್ರೆ ಈ ಕಾರಣದಿಂದ ಹೇಳಿಲ್ಲ. ಯಾಕೆ? ಅದಲ್ಲಿ ಅಭೇದ ಇರೋದರಿಂದ, ಗುಣಗುಣಿಗಳಿಗೆ ಅಭೇದ ಇದೆ, ಅದರಿಂದ ಅದನ್ನ ಹೇಳಿಲ್ಲ. ಹಾಗೆಂಬ ಅದಕ್ಕಾಗಿ ಇಷ್ಟು ವಿವರವನ್ನು ಕೊಡ್ತಾ ಇದ್ದಾರೆ. ವಸ್ತುವಿನ ಸ್ವರೂಪವೇ ಆದ್ದರಿಂದ ಪ್ರತ್ಯೇಕವಾಗಿ ಗಣನೆ ಮಾಡಲಿಲ್ಲ. ಹೀಗೆ ಹೇಳಿದ್ದಾರೆ. ಕಾರ್ಯ ಮತ್ತು ಕಾರ್ಯವುಳ್ಳವು ಅಂದ್ರೆ ಕಾರ್ಯಕ್ಕೆ ಅಧಿಷ್ಠಾನವಾದದ್ದು, ಗುಣ ಮತ್ತು ಗುಣಿ, ಕ್ರಿಯಾ ಮತ್ತು ಕ್ರಿಯಾವುಳ್ಳದ್ದು ಅಂದ್ರೆ ಕ್ರಿಯೆಗೆ ಅಧಿಷ್ಠಾನವಾದದ್ದು, ಜಾತಿ ಮತ್ತು ವಿಶೇಷ, ಘಟತ್ವ ಮತ್ತು ಘಟವಿದ್ದ ಹಾಗೆ. ಈ ರೀತಿಯಾಗಿ ವಿಶಿಷ್ಟ ಮತ್ತು ಶುದ್ಧ ಹಾಗೂ ಅಂಶ ಮತ್ತು ಅಂಶಿ, ಇಷ್ಟು ಈ ಒಂದು ಪ್ಯಾರ್ ಇದು. ಇಷ್ಟು ಪ್ಯಾರ್ಗಳಲ್ಲಿ ಏನಿದೆ, ಅಭೇದವಿದ್ದರೂ ವಿಶೇಷ ಬಲದಿಂದ ಅದನ್ನ ಭೇದ ಇದ್ದಂಗೆ ವ್ಯವಹಾರ ಮಾಡ್ತೀವಿ. ವಾಸ್ತವಿಕವಾಗಿ ಅಲ್ಲಿ ಅಭೇದವೇ ಇದೆ. ಹಾಗೆ ಅಂತ ಒಟ್ಟು ನಾನು ಭಾವಾಭಾವಾದಿ ಭೇದ ಭಿನ್ನಂ ಅಸ್ವತಂತ್ರ ತತ್ವಂ ಸ್ವತಂತ್ರ ತತ್ವ ಅಧೀನತೆಯ ಜ್ಞಾತಂ ಹಿ ನಿಶ್ರೇಯ ಸಾಧನಂ ಇತ್ಯುಕ್ತಂ. ತತ್ರ ಕಸ್ಮಿನ್ ವಿಷಯೇ ಅಸ್ವತಂತ್ರ ತತ್ವಸ್ಯ ಭಗವದಧೀನತ್ವಂ ಜ್ಞಾತವ್ಯಂ ಇತಿ ಚೇತ್ ಸೃಷ್ಟಿಸ್ಥಿತಿ ಸಂಹಾರಾದಿ ಧರ್ಮೇಶು ಭಗವದಧೀನತ್ವಂ ಜ್ಞಾತವ್ಯಂ ಇತ್ಯೇವ ಹಿ. ಹಾಗೆ ಅಂದ್ರೆ ಭಾವ ಮುಂತಾದ ಪ್ರಭೇದಗಳೆಲ್ಲ ನಾವು ನೋಡಿದ್ದೀವಿ ಹಿಂದೆ. ಅದೆಲ್ಲವನ್ನು ಕೂಡ ಅಸ್ವತಂತ್ರ ತತ್ವದಲ್ಲಿ ನಾವು ನೋಡಿದ್ದೀವಿ. ಅಂತ ಅಸ್ವತಂತ್ರ ತತ್ವವು ಅಂದ್ರೆ ಅನೇಕ ಪ್ರಭೇದಗಳನ್ನ ಒಳಗೊಂಡ ಅಸ್ವತಂತ್ರ ತತ್ವವು ಅದೇನಾಗಿದೆ, ಸ್ವತಂತ್ರ ತತ್ವದ ಅಧೀನವಾಗಿದೆ. ತತ್ವ ಅಧೀನತೆಯ ಜ್ಞಾತಂ, ಇದನ್ನ ಹಿಂದೆ ನಾವು ನೋಡಿದ್ದೀವಿ. ಆ ರೀತಿಯಾಗಿ ತಿಳಿಯುವುದೇ ನಮಗೆ ಶ್ರೇಯಸ್ಸಿಗೆ ಸಾಧನೆ ಅಂತ ಹೇಳಿದ್ರಿ. ಅದನ್ನು ಹೇಳಿ ಆಯ್ತು. ನಿಶ್ರೇಯ ಸಾಧನಂ ಅಂದ್ರೆ ಎಲ್ಲವೂ ಕೂಡ ಪರಮಾತ್ಮನ ಅಧೀನದಲ್ಲಿ ಇದೆ. ಹಾಗೆಂಬಾದು ತಿಳಿಯೋದೇ ಮೋಕ್ಷಕ್ಕೆ ಸಾಧನೆ. ಹಾಗಿರುವಾಗ ಈ ಯಾವ ವಿಷಯದಲ್ಲಿ ಅಸ್ವತಂತ್ರ ತತ್ವವು ಭಗವಂತನ ಅಧೀನ ಅಂತ ತಿಳಿಯಬೇಕು ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಸ್ವತಂತ್ರ ತತ್ವ ಇದೆ, ಆದ್ರೆ ಪರಮಾತ್ಮನ ಅಧೀನವಾಗಿ ಇದೆ. ಹಾಗೆ ಅಂದ್ರೆ ಇನ್ ವಾಟ್ ಆಸ್ಪೆಕ್ಟ್ ಅವರು ಡಿಪೆಂಡೆಂಟ್ ಆಗಿದ್ದಾರೆ ಹಾಗೆ ಅಂತ ಪ್ರಶ್ನೆ. ಹೇಳಿದರೆ ಸ್ವಾತಂತ್ರ್ಯ ಎಲ್ಲಿದೆ ಅಂತ, ಯಾವ ವಿಷಯದಲ್ಲಿ ಇದೆ, ಯಾವ ವಿಷಯದಲ್ಲಿ ಅಸ್ವಾತಂತ್ರ್ಯ ಇದೆ ಅಂದ್ರೆ ಸ್ವತಂತ್ರ ತತ್ವವನ್ನು ಆಶ್ರಯಿಸಿ ಇದೆ ಹಾಗೆ ಅಂತ ಪ್ರಶ್ನೆ. ಯಾವ ವಿಷಯದಲ್ಲಿ ಸ್ವತಂತ್ರ ತತ್ವವನ್ನ ವಾಟ್ ಆರ್ ದ ಪ್ಯಾರಾಮೀಟರ್ಸ್ ಅಂತ ಕೇಳಿದಂಗೆ.
ಅದಕ್ಕೆ ಹೇಳ್ತಾ ಇದ್ದಾರೆ ಸೃಷ್ಟಿ ಸ್ಥಿತಿ ಸಂಹಾರಾದಿ ವಿಷಯದಲ್ಲಿ ಭಗವಂತನ ಅಧೀನ ಅಂತ ತಿಳಿಬೇಕು. ಈಗ ನೋಡಿ, ಅಸ್ವತಂತ್ರ ತತ್ವ, ಅದು ಹುಟ್ಟೋದು, ಅದು ಇರೋದು, ಅದು ಸಂಹಾರವನ್ನ ಪಡೆಯೋದು, ಎಲ್ಲ ಭಗವಂತನ ಎಲ್ಲ ಅಧೀನ. ವಿಚಾರದಲ್ಲೂ ಕೂಡ ಸೃಷ್ಟಿ ಸ್ಥಿತಿ ಸಂಹಾರ ವಿಚಾರದಲ್ಲಿ ಪರಮಾತ್ಮನ ಅಧೀನವಾಗಿದೆ ಹಾಗೆ ಅಂತ ತಿಳಿಯಬೇಕು. ಉದಾಹರಣೆಗೆ ನಾವು ಹುಟ್ಟಿದ್ದೀವಿ, ಜಗತ್ತು ಹುಟ್ಟಿತ್ತು, ಪ್ರಾಣಿ ಜಗತ್ತಿನಲ್ಲಿ ಇರತಕ್ಕ ಎಲ್ಲರೂ ಹುಟ್ಟಿದ್ದಾರೆ. ಅವರನ್ನ ಹುಟ್ಟಿಸೋದು, ಅವರನ್ನ ಸಂರಕ್ಷಣೆ ಮಾಡೋದು, ಮಾಡುವುದು, ಸಂಹಾರ ಮಾಡೋದು, ಇನ್ ಆಲ್ ಆಸ್ಪೆಕ್ಟ್ ಸ್ವತಂತ್ರ ತತ್ವದ ಅಧೀನದಲ್ಲಿ ಇದೆಲ್ಲವೂ ಆಗ್ತದೆ ಹಾಗೆ ಅಂತ ತಿಳಿಯತಕ್ಕದ್ದು ಅಂತ ಒಟ್ಟು. ಕಿಮತ್ರ ಪ್ರಮಾಣಂ ಆಯ್ತು. ನೀವು ಸ್ಟೇಟ್ಮೆಂಟ್ ಅಂತೂ ಹೇಳಿದಿರಿ, ಇದಕ್ಕೇನಾದ್ರು ದೊಡ್ಡವರ ಪ್ರಮಾಣ ಇದೆಯಾ ಹಾಗೆ ಅಂತ ಅದರ ಮೇಲೆ ಒಂದು ಆಕ್ಷೇಪ. ಸ್ಟೇಟ್ಮೆಂಟ್ ಬೇರೆ, ಪ್ರಮಾಣ ತಿಳಿಸೋದು ಬೇರೆ, ಎರಡಕ್ಕೂ ವ್ಯತ್ಯಾಸ ಇದೆ. ಸ್ಟೇಟ್ಮೆಂಟ್ ಕೊಟ್ಟದ್ದೆಲ್ಲ ನಿಜ ಇರಬೇಕು ಅಂತ ಇಲ್ಲ, ಸುಳ್ಳು ಸ್ಟೇಟ್ಮೆಂಟು ಕೊಡೋದು ಉಂಟು. ಅದಕ್ಕೆ ಇದು ಬರೀ ಸ್ಟೇಟ್ಮೆಂಟೋ ಪ್ರಮಾಣ ಇದೆಯೋ ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಕಿಮತ್ರ ಪ್ರಮಾಣಂ. ನೋಡಿ, ಇಲ್ಲೇ ಪ್ರಮಾಣಕ್ಕೂ ಪ್ರಮೇಯಕ್ಕೂ ಏನ್ ವ್ಯತ್ಯಾಸ ನೋಡಿ. ಪ್ರಮೇಯ ಅಂದ್ರೆ ಏನು? ಸೃಷ್ಟಿ ಇಲ್ಲೇ ಸ್ವತಂತ್ರ ತತ್ವ, ಅಸ್ವತಂತ್ರ ತತ್ವ, ಸ್ವತಂತ್ರ ತತ್ವ ಅಧೀನದಲ್ಲಿ ಅಸ್ವತಂತ್ರ ತತ್ವ ಇದೆ, ಇದೆಲ್ಲ ಏನು? ಪ್ರಮೇಯ. ಇದೆಲ್ಲ ಸ್ಟೇಟ್ಮೆಂಟ್. ಆದ್ರೆ ಇದು ನಿಜ ಹೌದೋ ಅಲ್ವೋ ಹಾಗೆಂಬ ಅದಕ್ಕೆ ಯಾವುದು ಬೇಕು? ಪ್ರಮಾಣ ಬೇಕು. ಈಗ ಗೊತ್ತಾಗಿರ್ತದೆ ಅನಿಸ್ತದೆ ಎರಡಕ್ಕೂ ಸಂಬಂಧ ಏನು ಹಾಗೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಸುಮ್ಮನೆ ಭೇದ ಅಂತ ನೋಡಿ ಯಾಕೆ ಇದೆ ಇಷ್ಟ ಹೇಳ್ತಾ ಇದ್ರೆ ಅಂತ ಅರ್ಥ ಆಗ್ತಾ ಇದ್ದಿಲ್ಲ. ಈಗ ಅರ್ಥ ಆಗ್ತಾ. ನೋಡಿ, ಅದಕ್ಕೆ ಮತ್ತೆ ನೋಡಿ, ಇದು ಪ್ರಮೇಯ ವಿಭಾಗದಲ್ಲಿ ಇದ್ದೀವಿ ನಾವು. ಹಿಂದೆ ನೋಡಿದೆಲ್ಲ ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ ಪ್ರಮಾಣದ ವಿಭಾಗ. ಈ ಪ್ರಮಾಣ ಪ್ರಮೇಯಕ್ಕೂ ಏನ್ ಸಂಬಂಧ? ಆ ಒಂದು ಪ್ರಶ್ನೆ ಇತ್ತು ಮೊದಲೇ, ನಿಮ್ದು ಇತ್ತು ಅದು. ಅದನ್ನ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ನೋಡಿ, ಇಲ್ಲಿ ತನಕ ನಾವು ನೋಡಿದ್ದೆಲ್ಲ ಪ್ರಮೇಯ, ಸ್ಟೇಟ್ಮೆಂಟ್ಸ್ ಇದ್ದ ಹಂಗೆ. ಅದಕ್ಕೇನು ವಿಚಾರ, ಪ್ರಮಾಣ ಏನು ಅಂದ್ರೆ ಪ್ರೂಫ್ ಏನು ಅಂತ ಒಟ್ಟು. ಅದಕ್ಕೆ ಹೇಳ್ತಾ ಇದ್ದಾರೆ ಸೃಷ್ಟಿ ಸ್ಥಿತಿ ಸಂವೃತಿಶ್ಚ ನಿಯಮೋ ಜ್ಞಾನ ಬೋಧನೆ ಬಂಧೋ ಮೋಕ್ಷ ಸುಖಂ ದುಃಖಂ ಆವೃತ್ತಿರ್ ಜ್ಯೋತಿರೇವಚ ವಿಷ್ಣುನಾಸ್ಯ ಸಮಸ್ತಸ್ಯ ಸಮಾಸ ವ್ಯಾಸಯೋಗತಃ ಇತಿ ಸ್ಮೃತಿರೇವ ಪ್ರಮಾಣ. ನೋಡಿ, ಸ್ಮೃತಿ ಹೇಳ್ತಾ ಇದೆ ಅಂದ್ರೆ ಪುರಾಣಗಳು ಹೇಳ್ತಾ ಇದೆ ಏನು? ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಸುಖ ದುಃಖ ಆವೃತ್ತಿ ಅಂದ್ರೆ ಮತ್ತೆ ಮತ್ತೆ ತಿರುಗೋದು, ಇದೆಲ್ಲವೂ ಕೂಡ ವಿಷ್ಣುನ ಪರಮಾತ್ಮನಿಂದಲೇ ಇದೆಲ್ಲವೂ ಆಗತಕ್ಕದ್ದು. ವಿಷ್ಣುನ ಅಸ್ಯ ಸಮಸ್ತಸ್ಯ ಎಲ್ಲಾದ್ರ ಸಮಾಸ ವ್ಯಾಸ, ಅದು ಒಟ್ಟೊಟ್ಟಿಗೆ ಆದ್ರೂ ಸರಿ, ಬಿಡಿಬಿಡಿಯಾಗಿ ಆದ್ರೂ ಸರಿ, ಸಮಾಸ ವ್ಯಾಸ, ಆಲ್ ಟುಗೆದರ್ ಆರ್ ಸೆಪರೇಟ್ಲಿ, ಇನ್ ಆಲ್ ಆಸ್ಪೆಕ್ಟು ಅದು ವಿಷ್ಣುನ ಪರಮಾತ್ಮನಿಂದಲೇ ಆಗಿದೆ ಹಾಗೆ ಅಂತ ಪುರಾಣಗಳ ಪ್ರಮಾಣ ಇದೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅಸ್ಯಾರ್ಥ ನಿಯಮ, ಒಂದೊಂದೇ ಪದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ. ಸೃಷ್ಟಿ ಸ್ಥಿತಿ ಸಂಹಾರ ಸ್ಪಷ್ಟ ಆಗಿದೆ. ಸಂರಕ್ಷಣೆ ಮಾಡೋದು, ನಾಶ ಮಾಡೋದು. ನಿಯಮ ಹಾಗೆ ಅಂದ್ರೆ ವ್ಯಾಪಾರೇಶು ಪ್ರೇರಣಂ, ಏನೋ ಒಂದು ನಾನಾ ವಿಧದ ಆಕ್ಟಿವಿಟೀಸ್ ಅಲ್ಲಿ ಪ್ರೇರಣೆ ಮಾಡೋದು, ಅದನ್ನ ನೋಡೋದು, ಇದನ್ನ ನೋಡೋದು, ಜೀವನ ನಾವೆಲ್ಲ ಮಾಡ್ತೀವಲ್ವ, ಅದನ್ನ ನಿಯಮನ ಅಂತ ಕರೆಯೋದು. ಇಷ್ಟಿದೆ. ಇದರ ಮುಂದಿನ ವಿಚಾರವನ್ನ ಮತ್ತೆ ನೋಡೋಣ. ಶ್ರೀ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.